ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋ ಒಳಗೆ ನಾವು ಬಂದಿದ್ದು ನೋಡಿರಿ, ಆಮೇಲೆ ನಿನ್ನೆ ಸಂಜಿಕದ್ದೆಲ್ಲ ಹೆಂಗಿತ್ತು ಬಾಗ ಬೀಚ್ ಕಡೆ ಎಲ್ಲ ನೋಡಿರಿ. ಈ ವಿಡಿಯೋದಾಗ ಇನ್ನೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ಲೇಸಸನ್ನು ನೋಡೋಣಂತ. ಇವತ್ತು ಡೇ 2 ಗೋವಾ ಒಳಗೆ ನಾವೀಗ ರೆಡಿಯಾಗಿ ಫಸ್ಟ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಎಲ್ಲೆಲ್ಲಿ ಹೋಗ್ತೇವಂತ ತೋರಿಸ್ತೀನಿ. ನಾವೀಗ ಫಸ್ಟ್ ಹೊಂಟಿರೋದು ಮಂಗೇಶ್ ಟೆಂಪಲ್. ನಮ್ಮ ರೂಮಿಂದ ಅದು 32 ಕಿಲೋಮೀಟರ್ ಐತಿ. ಸೊ 1 ತಾಸು ನೋಡ್ರಿ. ಅದ್ರೊಳಗೆ ಇನ್ ಬಿಟ್ವೀನ್ ಎಲ್ಲರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮಂಗೇಶ್ ಟೆಂಪಲ್ ನೋಡಕ್ಕೆ ಹೋಗೋದಂತೀಗ. ಫಸ್ಟ್ ನೋಡ್ರಿ ನಾವೀಗ ಫ್ಯೂಲ್ ಹಾಕಿಸ್ಕೊಳಕ್ಕೆ ನಿಂತ್ವಿ. ಆಮೇಲೆ ಗೋವಾದಾಗ ಪೆಟ್ರೋಲ್ ರೇಟ್ ಸ್ವಲ್ಪ ಕಮ್ಮಿ ಐತಿ ನೋಡ್ರಿ. ನೀವು ನೋಡ್ಬೋದು ನಾವು ಹೋಗೋ ರೋಡ್ ಒಳಗೆ ಬ್ರಿಡ್ಜ್ ಎಷ್ಟು ಮಸ್ತ್ ಕಾಣತೈತಿ. ಆಮೇಲೆ ಪಂಜಿಗೆ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ ಥ್ರೂನಾಗ ಹೋಗ್ಬೇಕು. ಆಜು ಬಾಜು ಎಲ್ಲ ಮಸ್ತ್ ಸಮುದ್ರನೂ ಕಾಣಿಸಕತ್ತೈತಿ. ಫಸ್ಟ್ ನೋಡ್ರಿ ಇಡ್ಲಿ ವಡಾ ಆರ್ಡ್ರ್ ಮಾಡಿತ್ತ. ಈಗ ಪೋಹಾ ಆಮೇಲೆ ದೋಸಾನು ಆರ್ಡ್ರ್ ಮಾಡೈತಿ. ಟೇಸ್ಟ್ ಹೆಂಗೈತಂದ್ರೆ ಚಲೋ ಐತಿ. ಇಲ್ಲಿ ನೋಡ್ರಿ ಇವ್ರು ಈಗ ಪೋಹಾ ಆರ್ಡ್ರ್ ಮಾಡ್ಯಾರ. ಇವ್ರೇನು ಇಡ್ಲಿ ಆರ್ಡ್ರ್ ಮಾಡಿದ್ರಲ್ಲ ಟೇಸ್ಟಿ ಇದ್ದಿದ್ದಿಲ್ಲ, ಬಟ್ ಈಗ ಪೋಹಾ ಹೆಂಗೈತೆ ನೋಡೋಣಂತ. ಹೌ ಇಸ್ ಪೋಹಾ? ಹಾಂ ಚಲೋ ಐತಿ, ಬೆಟರ್ ಒಂದು ಸ್ವಲ್ಪ. ಈಗ ಪೂರಿ ಟ್ರೈ ಮಾಡತ್ತೇವಿ. ಸೊ ಪೂರಿ ಚಲೋ ಐತಿ, ಪೂರಿ ಸ್ವಲ್ಪ ಬೆಟರ್. ಆಮೇಲೆ ವಡಾ ಟೇಸ್ಟಿ ಐತಿ, ಅವಲಕ್ಕಿನೂ ಟೇಸ್ಟಿ ಐತಿ ಸ್ವಲ್ಪ. ಉಡುಪಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ನಾವು ಏನೀಗ ಮಂಗೇಶ್ ಟೆಂಪಲ್ ಹೊಂಟೇವಲ್ಲ ಅದು ರೂಟ್ ಒಳಗೆ ಬರ್ತೈತಿ. ಓಕೆ, ಸ್ವಲ್ಪ ನೀವು ಪೂರಿ ಆಮೇಲೆ ಮೇದು ವಡಾ ಅವಲಕ್ಕಿ ಅದು ತಿನ್ಬೋದು ನೋಡ್ರಿ ಈ ಹೋಟೆಲ್ನಾಗ. ನಾವೀಗ ಮಂಗೇಶ್ ಟೆಂಪಲ್ ಕಡೆ ರೀಚ್ ಆದ್ವಿ ನೋಡ್ರಿ. ಇಲ್ಲೇನು ಹಿಂದೆ ನೋಡೋದಿಲ್ಲ, ಇಷ್ಟು ದೊಡ್ಡ ಪಾರ್ಕಿಂಗ್ ಏರಿಯಾ ಐತಿ. ಸೊ ಆರಾಮ್ಸೆ ಪಾರ್ಕಿಂಗ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ವಾಕ್ ಮಾಡ್ಕೊತ ಹೋದ್ರೆ ಗುಡಿ ಐತಿ. ಫಸ್ಟ್ ಲೊಕೇಶನ್ ಇದೆ ಇವತ್ತಿಂದ. ನಿಮಗೆ ಹೋದ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತೇನ್ರಿ ನಂಗೆ ಎಕ್ಸ್ಟ್ರಾ ಪ್ಲೇಸಸ್ ಅದು ನೋಡಿತ್ತಂದ್ರೆ ಈ ವಿಡಿಯೋ ಲಾಸ್ಟ್ ಗಂಟನೂ ನೋಡ್ರಿ. ಟೆಂಪಲ್ ಹೋಗೋಕೆ ಹಿಂಗೆ ಸ್ವಲ್ಪ ವಾಕ್ ಮಾಡ್ಕೊತ ಹೋಗ್ಬೇಕು. ಆಜು ಬಾಜು ನೋಡ್ಬೋದು ನೀವು, ಇಲ್ಲೇ ಮಸ್ತ್ ಶಾಪಿಂಗ್ ಅಂಗಡಿನೂ ಅದಾವೆ. ನೋಡ್ರಿ ಶ್ರೀ ಮಂಗೇಶ್ ಸಂಸ್ಥಾನ ಶಿವನ ದೇವಸ್ಥಾನ ಇದೆ. ದೇವಸ್ಥಾನ ನೋಡಕ್ಕೆ ಹೊರಗಿಂದ ಹಿಂಗೆ ಕಾಣಿಸ್ತೈತಿ. ಭಾಳ ದೊಡ್ಡದೂ ಐತಿ. ಎಸ್ ಡೆಫಿನೆಟ್ಲಿ ಒಂದು ವಿಸಿಟ್ ಮಾಡ್ಬೋದು ರೀ. ದೇವಸ್ಥಾನ ಒಳಗೆ ವಿಡಿಯೋ ಅಲಾವಿಲ್ಲ, ಸೊ ಇಲ್ಲಿಂದನೇ ನಾನು ನಿಮಗೆ ತೋರ್ಸತ್ತೀನಿ ನೋಡ್ರಿ. ಗುಡಿ ನೋಡ್ರಿ ಎಷ್ಟು ಚಂದ ಐತಿ. ಡೆಫಿನೆಟ್ಲಿ ಒಂದು ವಿಸಿಟ್ ಮಾಡ್ಬೋದು. ಚಂದ ಗುಡಿ ಕಟ್ಟಾರ. ಇದನ್ನು ದೊಡ್ಡ ಗುಡಿ ಐತಿದ, ಹೊರಗಡೆ ಸ್ಪೇಸ್ ಐತಿ ಇಲ್ಲ ಸುತ್ತಮುತ್ತನು. ಟೆಂಪಲ್ ನೋಡಿ ಬಂದು ನಾವಿಲ್ಲೇ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅದು ಶಾಪಿಂಗ್ ಮಾಡಿ ಇಲ್ಲೇ ಕೋಕಮ್ ಜ್ಯೂಸ್ ಶರ್ಬತ್ ಅದು ಟ್ರೈ ಮಾಡತ್ತೇವೆ. ನನಗೂ ಒಂದಿಲ್ಲೇ ಖರೀದಿ ಆತ. ಜಾಕೆಟ್ ಕವರಿಂಗಿಗೆ ಡ್ರೆಸ್ ಬೇಕಿತ್ತು, ಸೊ ತಗೊಂಡೆ. ಇವರು ನೋಡ್ರಿ ಇಲ್ಲೇ ಶಾಪಿಂಗ್ ಮಾಡತ್ತಾರ. ಇಲ್ಲಿ ನೋಡ್ರಿ ಗೈಸ್, ಇಕ್ಕಿ ಮಸ್ತ್ ಹಂಗೆ ಹ್ಯಾಟ್ ಶಾಪಿಂಗ್ ಮಾಡಿದ್ಲು. ಕೈಯಾಗ ವ್ಯಾನಿಟಿ ಬ್ಯಾಗ್. ಸೊ ನಾವಿಲ್ಲಿ ವ್ಯಾನಿಟಿ ಬ್ಯಾಗ್ಸ್ ಆಮೇಲೆ ಹ್ಯಾಟ್ಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ. ಆ್ಯಕ್ಚುಲಿ ಬೆಸ್ಟ್ ರೇಟ್. ನೀವೇನು ಗೋವಾದಾಗ ತೊಗೊಳಕ್ಕೆ ಹೋಗ್ತಿರಲ್ಲ ಅಲ್ಲಿಗಿಂತ ಇಲ್ಲೇ ರೇಟ್ ರೀಸನೇಬಲ್, ಆಮೇಲೆ ಚಲೋನೂ ಅದಾವ. ಸೊ ನೀವಿಲ್ಲೇ ಈ ಟೆಂಪಲ್ ಕಡೆ ಬಂದಾಗ ಶಾಪಿಂಗ್ ಮಾಡ್ಬೋದು ನೋಡ್ರಿ. ನಾವೀಗ ಮಂಗೇಶ್ ಟೆಂಪಲ್ ನೋಡ್ಕೊಂಡು ಮಹಾಲಸ ಟೆಂಪಲ್ಗೆ ಹೊಂಟೇವಿ. ಈ ಟೆಂಪಲಿಂದ ಅದು ಬರೀ 1 ಕಿಲೋಮೀಟರ್ ಐತಿ. ಸೊ ನೀವು ಈ ಟೆಂಪಲಿಗೆ ಬಂದ್ರಂದ್ರೆ ಅದನ್ನು ವಿಸಿಟ್ ಮಾಡ್ಬೋದು ನೋಡ್ರಿ. ಆಮೇಲೆ ಬಿಸಿಲು ಭಾಳ ಐತಿ. ನೀವು ಇಲ್ಲಿ ಬಂದಾಗ ಕಂಪಲ್ಸರಿ ಹ್ಯಾಟ್ ಅದು ಬೇಕು, ಭಾಳ ಬಿಸಿಲು ಐತಿ ಇಲ್ಲಿ. ನಾವು ಈಗ ಬಂದಿರೋದು ಮಹಾಲಸ ಸಂಸ್ಥಾನ ನಾರಾಯಣಿ ಟೆಂಪಲ್ ನೋಡ್ರಿ. ನೋಡ್ರಿ ಒಳಗೆ ಹೆಂಗೈತೆ ಅಂತ ಹೇಳಿ. ಗುಡಿ ಚಂದ ಐತೆ ನೋಡ್ರಿ.
ಸೊ ಮೋಸ್ಟ್ಲಿ ಇವ್ರದ್ದು ಇಲ್ಲಿ ದೀಪ ಹಚ್ತಾರಲ್ಲ, ಹಿಂಗೆ ಎಲ್ಲ ಟೆಂಪಲ್ಸ್ ಒಳಗೂ ಐತೆ ನೋಡ್ರಿ ಈ ಟೈಪ್. ದೇವಸ್ಥಾನ ಖರೇನ ಭಾಳ ಚಂದ ಐತೆ ನೋಡ್ರಿ ಇದು. ನಾವು ಗೋವಾಕ್ಕೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇನು ಬಂದಿದ್ದಿಲ್ಲ, ಬಟ್ ಈ ಸತಿ ಇದನ್ನ ನೋಡ್ಬೇಕಂತ ಹೇಳಿ ಬಂದಿದ್ವಿ. ನಾರಾಯಣಿ ಲಕ್ಷ್ಮಿ ಮಹಾಲಾಸ ಅಂತ ನೋಡ್ರಿ ಟೆಂಪಲ್ ಹೆಸರು, ಚಂದ ಭಾಳ ಐತಿ. ನಾವೀಗ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೊಂಟಿರೋದು ಬೆಸಿಲಿಕಾ ಚರ್ಚ್. ಈ ದೇವಸ್ಥಾನದಿಂದ ಇದು 12 ಕಿಲೋಮೀಟರ್ ಐತಿ, 22 ನಿಮಿಷ ನೋಡ್ರಿ. ಆಮೇಲೆ ಈ ದೇವಸ್ಥಾನ ಹತ್ರ ಭಾರಿ ಚಂದ ಐತಿ, ಬಂದು ಹೋಗ್ರಿ ಒಮ್ಮೆ. ನಾವೀಗ ಪ್ಲ್ಯಾನ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಚರ್ಚ್ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನವದುರ್ಗ ಟೆಂಪಲ್ ಅಂತ ಐತಿ. ಈಗ ನಾವೇನು ಮಹಾಲಾಸ ಟೆಂಪಲಿಂದ ಬಂದ್ವಲ್ಲ, ಅಲ್ಲಿಂದ ಅರೌಂಡ್ 3 ಕಿಲೋಮೀಟರ್ಸ್. ಸೊ ಫಸ್ಟ್ ಈಗ ಆ ಟೆಂಪಲ್ ನೋಡ್ಕೊಂಡು ಆಮೇಲೆ ಮತ್ತೆ ಹೋಗ್ತೇವಲ್ಲೇ. ಇದು ನೋಡ್ರಿ ದೇವಸ್ಥಾನ. ಅಲ್ಲೊಂದು ಸಣ್ಣದು ಪುಷ್ಕರಣಿ ಗತೆ ಐತಿ, ಆಮೇಲೆ ಇಲ್ಲಿ ಮೇನ್ ದೇವಸ್ಥಾನನೂ ಐತಿ. ದೇವಸ್ಥಾನದ ಎಂಟ್ರೆನ್ಸ್ ಆ ಕಡೆ ಐತಿ, ಚಲೋ ಐತಿ ನೋಡ್ರಿ ಗುಡಿ, ದೊಡ್ಡದೂ ಐತಿ ಭಾಳ. ನವದುರ್ಗ ಪ್ರಸನ್ನ ನವದುರ್ಗಿ ದೇವಸ್ಥಾನ ನೋಡ್ರಿ, ಇದು ಭಾಳ ಚಂದ ಐತೆ. ಆ್ಯಕ್ಚುಲಿ ಇಲ್ಲಿ ಗುಡಿಗಳ ಭಾಳ ಚಂದ ಅದಾವ ನೋಡ್ರಿ. ದೇವಸ್ಥಾನ ನಾವೀಗ ನೋಡ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊಂಟ್ವಿ ನೋಡ್ರಿ. ಇದು ದೇವಸ್ಥಾನ ಮಸ್ತ್ ಐತಿ. ಯೂಶ್ವಲಿ ವಿಡಿಯೋಸ್ ಒಳಗೆ ಅಥವಾ ಯೂಟ್ಯೂಬ್ ಒಳಗೆ ತೋರಿಸಿರೋದಿಲ್ಲ, ಬಟ್ ಬಂದು ಹೋಗ್ರಿ, ಚಂದ ದೇವಸ್ಥಾನ ಐತಿ. ಆಮೇಲೆ ಈಗ ನಾವೇನು ಚರ್ಚ್ ನೆಕ್ಸ್ಟ್ ಬೆಸಿಲಿಕಾ ಚರ್ಚಿಗೆ ಹೊಂಟೇವಲ್ಲ, ಇಲ್ಲಿಂದ ಅದು 11 ಕಿಲೋಮೀಟರ್ಸ್ ಐತಿ, 20 ಮಿನಿಟ್ಸ್ ತೋರ್ಸತೈತಿ ನೋಡ್ರಿ. ಚರ್ಚಿಂದ ಸ್ವಲ್ಪ ದೂರದಾಗ ಇಲ್ಲೇ ಹಿಂಗೆ ಪಾರ್ಕಿಂಗ್ ಐತಿ. ಸೊ ಪಾರ್ಕಿಂಗ್ ಮಾಡಿ ನಡ್ಕೊಂತ ಚರ್ಚ್ ಕಡೆ ಹೊಂಟೇವಿ ನೋಡ್ರಿ. ಬೆಸಿಲಿಕಾ ಚರ್ಚ್ ಮತ್ತು ಇನ್ನೊಂದು ಯಾವುದು ಕೆಥಡ್ರಲ್ ಚರ್ಚ್. ಸೊ 2 ಚರ್ಚ್ ನೋಡ್ಕೊಂಬರ. ಪಾನಿಪುರಿ ಟ್ರೈ ಮಾಡತ್ತೀವಿ. ಸೊ ಚರ್ಚ್ ಇಲ್ಲಿ ಮುಂದೆ ಬರ್ತೈತಿ. ಸೊ ಒಂದು ಪಾನಿಪುರಿ ಸ್ಟಾಲ್ ಐತಿ, ಚಲೋ ಐತಿ, ಟ್ರೈ ಮಾಡ್ಬೋದು, ಬಟ್ ಸ್ಪೈಸಿ ಐತಿ ಸ್ವಲ್ಪ. ಇಲ್ಲೇನು ನೋಡಾಕತ್ತೀರಿ, ಇದು ನೋಡ್ರಿ ಫೇಮಸ್ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಓಲ್ಡ್ ಗೋವಾ ಚರ್ಚ್ ಇದೆ. ಲಾಸ್ಟ್ ಟೈಮ್ ಇಲ್ಲೇ ನಾವು ಬಂದಿದ್ದಿಲ್ಲ, ಸೊ ನೋಡ್ಕೊಂಬರೋದು ಒಳ್ಳೆ ಹೆಂಗೈತೆ ಅಂತ ಹೇಳಿ. ದೊಡ್ಡದಂತರೂ ಐತಿ. ಆಮೇಲೆ ಕ್ರೌಡ್ ನೋಡ್ಬೋದು ನೀವು ಇಲ್ಲ ಎಷ್ಟು ಮಂದಿ ಬಂದಾರ ಅಂತ ಹೇಳಿ. ಚರ್ಚ್ ನೋಡ್ಕೊಂಡು ಕೆಥಡ್ರಲ್ ಚರ್ಚ್ ನೋಡ್ಬೇಕಾ. ಬಟ್ ಬಿಫೋರ್ ದ್ಯಾಟ್ ಐಸ್ ಕ್ರೀಮ್ ತಿನ್ನಕ್ಕೆ, ಯಾಕಂದರೆ ಕೆಟ್ಟ ಬಿಸಿಲು ಐತಿಲ್ಲ. ಆ ಚರ್ಚ್ನೂ ಚಲೋ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಹಿಂದೆ ಏನು ಕಾಣಿಸತ್ತೈತಲ್ಲ, ನಾವು ಈಗ ಆ ಚರ್ಚ್ ನೋಡೋಕೆ ಹೋಗ್ಬೇಕು ನೋಡ್ರಿ. ರೈಟ್ ಅಪೋಸಿಟ್, ಎರಡು ಹಿಂಗೆ ಅಪೋಸಿಟ್ನ ಚರ್ಚಸ್ ಅದಾವಿಲ್ಲ. ನಾವೀಗ ಕೆಥಡ್ರಲ್ ಚರ್ಚಿಗೆ ಬಂದ್ವಿ. ಭಾರಿ ಚಂದ ಐತಿ ನೋಡ್ರಿ, ಇದು ದೂರಿಂದನೂ. ಆಮೇಲೆ ಮಸ್ತ್ ದೊಡ್ಡದೈತಿ. ಇದರ ಅಪೋಸಿಟ್ನ ಬಾಮ್ ಜೀಸಸ್ ಚರ್ಚ್ ನೋಡ್ಕೊಂಬರೋಣ ಬರ್ರಿ ಒಳಗೆ ಹೋಗಿ. ಕೆಥಡ್ರಲ್ ಚರ್ಚ್ ಚಂದ ಐತಿ ಒಳಗೆ. ಸೊ ನೋಡ್ಕೊಂಬರೋಣ ಬರ್ರಿ, ನಿಮಗೂ ತೋರಿಸ್ತೀನಿ. ಆಮೇಲೆ ಎಷ್ಟು ದೊಡ್ಡದೈತಿ ನೋಡ್ರಿ ಇದು. ಮುಂದೆ ಹಿಂಗೆ ದೊಡ್ಡ ಗಾರ್ಡನ್ ಗತೆ ಐತಿ, ಸುತ್ತಮುತ್ತ ಎಲ್ಲ ತೆಂಗಿನ ಗಿಡಗಳು ಚಂದ ಐತಿ.
shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಚರ್ಚ್ ಅದು ನೋಡಿ ಈಗ ಐಸ್ ಕ್ರೀಮ್ ತಿನ್ಕೊಂತ ಅಂತೇಳಿ ನೋಡ್ರಿ 4 ಮಂದಿ. ಯಾಕಂದ್ರೆ ಇಲ್ಲಿ ಭಾಳ ಬಿಸಿಲೈತಿ. ಎಷ್ಟು ಜ್ಯೂಸ್ ಸೋಡಾ ಐಸ್ ಕ್ರೀಮ್ ಇಂಥವು ತಿಂದರೂ ಬೇಸರ ಆಗೋದಿಲ್ಲ, ಅಷ್ಟು ನೀರಡಿಸಿ ಆಕೈತಿ. ಹಂಗಾಗಿ ಐಸ್ ಕ್ರೀಮ್ ತಿನ್ಕೊಂತ ಈಗ ನೆಕ್ಸ್ಟ್ ನಾವು ಹೊಂಟಿರೋದು ದಿವಾರ್ ಐಲ್ಯಾಂಡ್. ಸೊ ನೋಡೋಣ ಬರ್ರಿ ಅದು ಹೆಂಗೈತಿ. ಫೆರಿ ಒಳಗೇನೆ ಹೋಗೋದಾಯ್ತಂತ. ಸೊ ಹೋಗೋಣ ಈಗ. ಚರ್ಚ್ ನೋಡ್ಕೊಂಡ್ ಬಂದ್ವಿ ನಾವು. ಆಮೇಲೆ ಚರ್ಚ್ ಕಡೆ ಪಾರ್ಕಿಂಗ್ನು ಐತಲ್ಲ. ಪಾರ್ಕಿಂಗಿಂದ ನೋಡ್ರಿ ಇದು ದಿವಾರ್ ಐಲ್ಯಾಂಡ್ ಬರೀ 3.6 ಕಿಲೋಮೀಟರ್ಸ್ ಐತಿ. ಇಲ್ಲಿಂದ ಬರೀ 9 ಮಿನಿಟ್ಸ್. ಇನ್ನು ಗಾಡಿ ಫೆರಿ ಒಳಗೆ ಹಾಕೊಂಡು ಹೋಗೋಣ ಗೈಸ್. ಇಲ್ಲಿ ನೋಡ್ರಿ ಇದ್ರೊಳಗಿಂದ ನಾವು ಹೋಗುದು. ಆಮೇಲೆ ಎಷ್ಟು ಮಜಾ ನೋಡ್ರಿ, ಡೈರೆಕ್ಟ್ ಒಂದು ಇಡೀ ಕಾರನ ಅದ್ರೊಳಗೆ ಹೋಗ್ಬಿಡ್ತೈತಿ. ವಾವ್, ಕಾರ ಹೋಗೈತೆ ಅದ್ರೊಳಗೆ. ನಾವು ನೋಡ್ರಿ ಇಲ್ಲ ಒಂದು ಬೋಟ್, ಒಂದು ಫೆರಿ ಒಳಗೆ ನಾವು ಡೈರೆಕ್ಟ್ ಕಾರ ಹೊಂಟೈತಿ. ವಾವ್ ಮ್ಯಾನ್, ಅಮೇಝಿಂಗ್ ನೋಡ್ರಿ ಇದು ಎಕ್ಸ್ಪೀರಿಯನ್ಸ್. ಬಾಜು ಸಮುದ್ರದಾಗ ಬೋಟ್ ಒಳಗೆ ನಾವೆಲ್ಲ ಕುಂತ ಹೋಗೋದಿಲ್ಲ. ನೋಡ್ರಿ ಇಲ್ಲಿ ನಮ್ಮ ಕಾರ್ ಐತಿ. ಸೊ ಕಾರ್ ಗಾಡಿ ಎಲ್ಲ ಹಿಂಗೆ ಕರ್ಕೊಂಡು ಹೋಗಾರ ಇವ್ರು. ಇಲ್ಲಿಂದ ಅಲ್ಲೇನು ಎಂಡ್ ಐತಲ್ಲ ಆ ಎಂಡಿಗೆ ಕರ್ಕೊಂಡು ಹೋಗಾರ. ಸೊ ಫೆರಿ ಒಳಗೆ ಹೊಂಟೇವೆ ನಾವೀಗ. ನೋಡ್ಬೋದು ನೀವು, ಟ್ರೈನ್ ಹೊಂಟೈತಿ. ಹಿಂಗೆ ಕರ್ಕೊಂಡು ಹೋಗಾರ ನೋಡ್ರಿ ಇವ್ರು. ಮಜಾ ಬರ್ತೈತಿ, ಭಾರಿ ಅನ್ನಿಸ್ತೈತಿ. ಇದು ನೋಡ್ರಿ ಒಂದೆಷ್ಟು ಬೋಟ್ ದೊಡ್ಡದಿರ್ಬೇಕು, ಎಲ್ಲ ಗಾಡಿಗಳು ಹಿಡಿತಾವ. ಇಷ್ಟು ಹೋಗ್ಕೊಂಡು ಮಜಾ ಬರ್ತೈತಿ ನೋಡ್ರಿ. ಟ್ರೈ ಮಾಡ್ರಿ ನೀವು ಇದನ್ನ ಗೋವಾಗೆ ಬಂದಾಗ. ಇಲ್ಲೇ ನೋಡ್ರಿ ಇಷ್ಟ. ಸೊ ಇಲ್ಲಿ ಬಂದು ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಇಲ್ಲಿ ಹೋಗಿ ಇವ್ರು ಕಾರ್ನಾಗ ಕುಂತ್ರಿ ಈಗ. ಸೊ ಮತ್ತೆ ಹಿಂಗೆ ಇಳಿಯೋದು ನಾವು ಫೆರಿಯಿಂದ. ನೋಡ್ರಿ ಈಗ ದಿವಾರ ಐಲ್ಯಾಂಡ್ ರೀಚ್ ಆದ್ವಿ. ಇಲ್ಲೂ ಸ್ವಲ್ಪ ಸ್ಪಾಟಸ್ ಅದಾವ ನೋಡಾಕ. ಸೊ ಇಲ್ಲಿ ಏನೇನು ಅದಾವ ನೋಡ್ಕೊಂಡು ಹೋಗುದು. ಆಮೇಲೆ ಇದ್ರ ಫೆರಿ ಒಳಗೆ ಬರೋಕೆ ಬರೀ 7 ರೂಪೀಸ್ ತಗೋತಾರೆ ನೋಡ್ರಿ ಅವ್ರೆ. ಇಲ್ಲಿ ನೋಡ್ಬೋದು ನೀವು, ನಾವೀಗ ಕಾರ್ನಾಗ ಹೊಂಟೇವಲ್ಲ. ಸುತ್ತಮುತ್ತ ಎಲ್ಲ ಬರೀ ಮ್ಯಾಂಗ್ರೋವ್. ಆಮೇಲೆ ನೋಡ್ಬೋದು ನೀವು, ನೀರಿನ ಕವರ್ ಐತಿ. ಸೀನಿಕ್ ವ್ಯೂ ಐತಿ, ಬಟ್ ಚಲೋ ಐತಿ ನೋಡ್ರಿ. ಇಲ್ಲಿ ಚರ್ಚ್ ಐತಂತ. ಆಮೇಲೆ ಬಂಗ್ಲೋಸ್ ಅದಾವ, ಪೂರಾ ಮ್ಯಾಂಗ್ರೋವ್ಸ್ನ ಅದಾವ ನೋಡ್ರಿ. ಇಲ್ಲೇ ರೋಡ್ಸ್ನು ಸೀನಿಕ್ ಐತಿ. ಆ್ಯಕ್ಚುಲಿ ನೀವು ಈ ಐಲ್ಯಾಂಡ್ ಸೀನಿಕ್ ವ್ಯೂ ನೋಡ್ಬೇಕಂದ್ರೆ ರೇನಿ ಸೀಸನ್ ಒಳಗೆ ಹೋಗ್ರಿ, ಅಂದ್ರೆ ಫುಲ್ ಆಫ್ ಗ್ರೀನ್ರಿ ಇರ್ತೈತಿ. ಆಮೇಲೆ ಇವ ನೋಡ್ರಿ ಬಂಗ್ಲೋಸ್, ಹಳೆ ಕಾಲದ್ದು ಎಲ್ಲ ಬಂಗ್ಲೋಸ್, ಎಲ್ಲ ಮಸ್ತ್ ಮನಿಗಳು ಅದಾವಲ್ಲ, ಅವನ್ನ ನೋಡಕ್ಕೆ ಇಲ್ಲಿ ಹೋಗ್ತಾರೆ ನೋಡ್ರಿ ಎಲ್ಲರೂ. ಸೊ ಹೋಗಿ ಬರ್ಬೋದು, ಪೀಸ್ಫುಲ್ ಮತ್ತು ಚಲೋ ಐತಿ ನೋಡ್ರಿ. ಇದು ಇಲ್ಲ ಐತಲ್ಲ, ಇದು ನೋಡ್ರಿ ಲೇಡಿ ಆಫ್ ಪಿಟಿ ಚರ್ಚ್. ಬಟ್ ಬಂದ್ ಐತದ, ಹೊರಗಿಂದ ನೋಡಕ್ಕಂದ್ರೂ ಚಂದ ಐತಿ. ಸೀನಿಕ್ ರೋಡ್ ಸ್ವಲ್ಪ ಐತಿ, ಆಮೇಲೆ ಒಂದು ಚರ್ಚ್ ಐತಿ. ಬಟ್ ಅದು ಪಿಲ್ಗ್ರಿಮ್ ಸೈಟ್, ಟೂರಿಸ್ಟ್ ಸ್ಪಾಟ್ ಅಲ್ಲ. ಸೊ ಹಂಗೇನು ಜಾಸ್ತಿ ನೋಡೋಂಗಿಲ್ಲ, ಬೇಕಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ನಾವು ನೆಕ್ಸ್ಟ್ ಹೊಂಟಿರೋದು ಡೋನಾಪಾಲ ವ್ಯೂ ಪಾಯಿಂಟ್. ಇಲ್ಲಿಂದ 16 ಕಿಲೋಮೀಟರ್ 36 ಮಿನಿಟ್ಸ್ ಐತಿ. ಬಟ್ ಈಗ ನಾವು ಫೆರಿ ಥ್ರೂನ ಹೋಗ್ಬೇಕು ನೋಡ್ರಿ. ನಾವು ಕಾರ್ ಒಳಗೆ ಕುಂತೀವಿ ನೋಡ್ರಿ. ಸೊ ಫೆರಿ ಒಳಗಿಂದ ಮತ್ತೆ ಈಗ ಡೋನಾಪಾಲ ಕಡೆ ಹೊಂಟೇವಿ. ಮಜಾ ಅನಿಸ್ತೈತೆ, ಒಟ್ಟು ಟ್ರೈ ಮಾಡ್ಬೋದು. ಅಂತ ಪರಿ ನೋಡೋದೇನಿಲ್ಲಲ್ಲೇ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಬೋಟ್ ಅದು ನಿಂತಾವಂತ ಹೇಳಿ. ಆಮೇಲೆ ಈ ಬ್ರಿಡ್ಜ್ ನಾವೇನು ಮುಂಜಾನೆ ತೋರಿಸಿದ್ವಲ್ಲ, ಮತ್ತೀಗ ಅದ ರೂಟ್ಲಿ ವಾಪಸ್ ಡೋನಾಪಾಲ ಕಡೆ ಹೊಂಟೇವೆ ನೋಡ್ರಿ. ಈಗ ಡೋನಾಪಾಲ ಹೋಗಿ ಮುಂದಿನ ಏನು ಪ್ಲ್ಯಾನ್ ಇಲ್ಲಿ ಇವತ್ತು. ಸೊ ನೆಕ್ಸ್ಟ್ ನೋಡೋಣ ಅಂತ ಮತ್ತು ಬೀಚ್ ಕಡೆ ಅದು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಬಟ್ ಎಲ್ಲ ಎಲ್ಲಿ ನೋಡ್ತಿದ್ರೆ ಸಮುದ್ರನ ನೋಡ್ರಿ, ಚಂದ ವ್ಯೂ ಅಂತರೂ ಐತಿ. ನೋಡ್ರಿ ಹೆಂಗೆ ಗಲ್ಬಕ್ಕಿಗೆ ಕುಂತಾಳಿಲ್ಲ. ಇಲ್ಲಿ ನೋಡ್ಬೋದು ನೀವು ಎಷ್ಟೋ ಕೊಂಡ್ ಕ್ರೂಸ್ ಕ್ಯಾಸಿನೋಸ್ ಎಲ್ಲ ನಿಂತಾವ. ವ್ಯೂ ಆ್ಯಕ್ಚುಲಿ ಮಸ್ತ್ ಐತಿ ನೋಡ್ರಿ.
ಕಿಂಗ್ಸ್ ಕ್ಯಾಸಿನೋ ನೋಡ್ರಿ ಇಲ್ಲೇ ನೋಡೋಣ ಹೋದ್ರೆ ನಾವಿಲ್ಲೇ ನಾನು ನಿಮಗೆ ಎಲ್ಲ ತೋರಿಸ್ತೇನಂತ. ಇಲ್ಲಿ ನೋಡ್ಬೋದು ನೀವು, ಇದು ಬಿಗ್ ಡ್ಯಾಡಿ ಕ್ಯಾಸಿನೋ. ವಾವ್ ಎಷ್ಟು ದೊಡ್ಡದೈತೆ ನೋಡ್ರಿ, ಭಯಂಕರ ದೊಡ್ಡದೈತಿ. ಆರಾಮ್ ಹೋಗಿ ಸಂಸಾರ ಮಾಡ್ಬೋದಲ್ಲೇ, ಎಲ್ಲ ಐತಲ್ಲಿ ಒಳಗೆ. ಇಲ್ಲೇನು ನೋಡಾತಿರಲ್ಲ ಬಿಗ್ ಡ್ಯಾಡಿ ಕ್ಯಾಸಿನೋ ಅಂತ ಹೇಳಿ, ಇದು ಅವ್ರ ಆಫೀಸ್ ನೋಡ್ರಿ. ಇದೇನು ಬೋಟ್ ಅಲ್ಲ, ಇದು ಕ್ರೂಸ್ನು ಅಲ್ಲ, ಇದು ಅವರ ಆಫೀಸ್. ಬಟ್ ನಾವು ಫಸ್ಟ್ ನೋಡಿದ್ದನ್ನ ಕ್ರೂಸ್ ಅಂತೇಳಿ ಅಂದ್ಕೊಂಡಿದ್ವಿ. ಅದ್ರ ಬಾಜುಕ ನೋಡ್ಬೋದು ನೀವು ಇಲ್ಲೇ ಮೆಜೆಸ್ಟಿಕ್ ಪ್ರೈಡ್ ಕ್ಯಾಸಿನೋನು ಐತಿ. ಈಗ ನಾವು ಏನು ನೆಕ್ಸ್ಟ್ ನೋಡ್ತೇವಲ್ಲ, ಇದು ಮೆಜೆಸ್ಟಿಕ್ ಪ್ರೈಡ್ ಕ್ಯಾಸಿನೋ ನೋಡ್ರಿ. ಏನು ತೋರಿಸ್ಬೇಕಂದ್ರೆ ಅಡ್ಡಾಡ್ ಗಾಡಿನ ಬಂದು ನೋಡ್ರಿ. ಸೊ ಇದು ನೋಡ್ರಿ ಮೆಜೆಸ್ಟಿಕ್ ಪ್ರೈಡ್ ಕ್ಯಾಸಿನೋ. ಡೋನಾಪೋಲ ನೋಡಕ್ಕೆ ಹೊಂಟೇವಿ. ಬಟ್ ಪಾರ್ಕಿಂಗ್ ಅಲ್ಲಿ ಮುಂದಿಲ್ಲ, ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ರಗಡ್ ದೊಡ್ಡ ಪಾರ್ಕಿಂಗ್ ಐತಿ, 40 ರೂಪೀಸ್. ಇಲ್ಲಿ ಪಾರ್ಕ್ ಮಾಡೇ ಹೋಗ್ಬೇಕು ನೋಡ್ರಿ. ಹಿಂಗೆ ಪಾತ್ವೆ ಐತಿ, ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಒಟ್ಟು ಒಳಗೆ ಗಾಡಿ ರಗಡ್ ನಿಂತಾವ. ಬಟ್ ಈಗ ಏನಂದ್ರೆ ಪೊಲೀಸ್ ಪಾರ್ಕಿಂಗ್ ದೂರ ಐತೆ ಅಂತ ಹೇಳಿ, ಸೊ ಅಲ್ಲೇ ದೂರ ಅಂದ್ರೂ ಒಂದು 5 ಮಿನಿಟ್ಸ್ ಅಷ್ಟೇ ವಾಕ್. ಅಲ್ಲಿ ಮಾಡಿ ಹೊಂಟೇವೆ ನೋಡ್ರಿ. ಇಲ್ಲೇ ಚಲೋ ಕೆಫೇಸ್ ಹೋಟೆಲ್ಸ್ ಅದಾವ. ಬಟ್ ಸ್ವಲ್ಪ ಗಾಡಿ ಒಳಗೆ ಬರತ್ತಾವ. ಮೋಸ್ಟ್ಲಿ ಅವು ಇಲ್ಲಿ ಯಾರು ರೂಮ್ ಮಾಡಿದವ್ರದ್ದು ಇರಬೇಕು, ಏನೋ ಗೊತ್ತಿಲ್ಲ. ಬಟ್ ಹಿಂಗೆ ನಡ್ಕೊಂಡು ಬರ್ಬೇಕು ನೋಡ್ರಿ. ಮೋಸ್ಟ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಇರಬೇಕಿದು. 5-10 ಮಿನಿಟ್ಸ್ ವಾಕ್ ಅಂತೂ ಐತಿದೆ. ನಡ್ಕೊತ ಹೋಗೋದು. ಈಗ ವ್ಯೂ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆನ ಇಲ್ಲಿ ನೋಡ್ಬೋದು ನೀವು, ಮತ್ತು ಶಾಪಿಂಗ್ ಏರಿಯಾ. ಹಿಂಗೆ ಸಾಕಷ್ಟು ಕಡೆ ಶಾಪಿಂಗ್ ಏರಿಯಾ ಸಿಗ್ತಾವೆ ನೋಡ್ರಿ. ಅಲ್ಲಿ ಮುಂದೆ ವ್ಯೂ ಪಾಯಿಂಟ್ ಹೋಗೋದು. ಅಲ್ಲಿ ಮ್ಯಾಲೆ ಏನು ಕಾಣಿಸತೈತಲ್ಲ ಮುಂದೆ, ಅದ ವ್ಯೂ ಪಾಯಿಂಟ್ ನೋಡೋ ಸ್ಪಾಟ್. ಎಂಟ್ರಿ ಟಿಕೆಟ್ ಐತಿ. ಸೊ ಪರ್ ಅಡಲ್ಟ್ 50 ರೂಪೀಸ್ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ಭಾರಿ ಕಾಣಿಸತೈತಿ. ಸನ್ಸೆಟ್ ಆಗೋದು ಲಿಟ್ರರಿ ಮಸ್ತ್ ಅನ್ಸತೈತಿ ನೋಡ್ರಿ. ಈಗ ನೀವೇನು ನೋಡಾಕತ್ತಿರಲ್ಲ ಡೋನಾಪೋಲ ವ್ಯೂ ಪಾಯಿಂಟ್, ಇದನ್ನು ಸೂಸೈಡ್ ಪಾಯಿಂಟ್ನು ಅಂತ ಹೇಳಿ ಅಂತಿದ್ರಂತ. ಆಮೇಲೆ ಇಲ್ಲೇ ವೈಟ್ ವಾಶ್ಡ್ ಸ್ಟ್ಯಾಚ್ಯೂ ಅಂತ ಐತಿ, ಮದರ್ ಇಂಡಿಯಾ ಅಲಾಂಗ್ ವಿತ್ ಯಂಗ್ ಇಂಡಿಯಾ ಅಂತ ಹೇಳಿ. ಆಮೇಲೆ ಇಲ್ಲೇ ಸಿಂಗಮ್ ಫಿಲಮ್ಸ್ ಶೂಟೂ ಆಗೈತಿ. ಆಮೇಲೆ ಮೇನ್ ಅಂತಂದ್ರೆ ಇಲ್ಲೇ ಸನ್ಸೆಟ್ಟಿಗೆ ಫೇಮಸ್ ಆಗಿರೋದು. ಅಲ್ಲಿ ಮ್ಯಾಲೆ ಏನು ಝೂಮ್ ಮಾಡಿ ತೋರ್ಸತ್ತಿಲ್ಲ ನಿಮಗೆ, ಅಲ್ಲಿ ಹೋಗಿ ವ್ಯೂ ನೋಡ್ತಾರೆ. ಬಟ್ ನಮಗೆ ತೆಳಗನ ಕುರ್ಚಿ ಟೈಪ್ ಹಾಕಿದ್ರಲ್ಲಿ ಅಲ್ಲೇ ಕುಂತು ನೋಡಕ್ಕೆ ವ್ಯೂ ಮಸ್ತ್ ಕಾಣಿಸ್ತು. ಸೊ ಅಲ್ಲೇ ಕುಂತು ನಾವು ವ್ಯೂ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ದೂರಿಂದ ಬೋಟದು ಎಷ್ಟು. ಅಲ್ಲೇ ಡೋನಾಪೋಲ ವ್ಯೂ ಪಾಯಿಂಟ್ ಕಡೆ ಒಂದು ಸ್ನ್ಯಾಕ್ಸ್ ಅಂಗಡಿ ಐತಿ. ನಾವೀಗ ಹಾಸ್ಟೆಲ್ ಕಟ್ಬಾಡ ಐಸ್ ಕ್ರೀಮ್ ಆಮೇಲೆ ಸ್ಯಾಂಡ್ವಿಚ್ ಅದು ಟ್ರೈ ಮಾಡಿದ್ವಿ, ಚಲೋ ಐತಿ. ಆಮೇಲೆ ರೆಸ್ಟೋರೆಂಟ್ ಹೊರಗಡೆ ಐತಿ ನೋಡ್ರಿ. ನಾವೀಗ ಡೋನಾಪೋಲ ವ್ಯೂ ಪಾಯಿಂಟ್ ನೋಡ್ಕೊಂಡು ಮಿರಾಮಾರ ಬೀಚ್ ನೋಡಕ್ಕೆ ಹೊಂಟೇವೆ ನೋಡ್ರಿ. ಬರೀ ಅದು ಇರೋದು 2.9 ಕಿಲೋಮೀಟರ್ಸ್, 6 ಮಿನಿಟ್ಸ್ ಅಷ್ಟೇ ಇಲ್ಲಿಂದ. ಸೊ ಬೀಚ್ ನೋಡ್ಕೊಂಡು ಆಮೇಲೆ ನಮ್ದು ಒಂದು ಪ್ಲಾನ್ ಒಳಗೆ ಚರ್ಚ್ ಒಂದು ನೋಡೋದೈತಿ. ಚರ್ಚ್ ನೋಡ್ಕೊಂಡು ಹೋಗೋದು ನೋಡ್ರಿ. ಇದು ವ್ಯೂ ಪಾಯಿಂಟ್ ಚಲೋ ಐತಿ. ಸೊ ಬಂದು ನೋಡ್ಕೊಂಡು ಹೋಗೋದು. ಯಾವಾಗ ಬರ್ರಿ ಅಂದ್ರೆ ಸನ್ಸೆಟ್ ಟೈಮಿಗೆ ಬರ್ರಿ, ಇಲ್ಲಾಂದ್ರೆ ಮಧ್ಯಾಹ್ನ ಅಲ್ಲಿ ಏನು ಇರಂಗಿಲ್ಲ ನೋಡೋಕೆ. ಸೊ ಬೇಸರ ಆಕೈತಿ ನಿಮ್ಗೆ. ಅಲ್ಲೇ ಇನ್ನೊಂದು ಏನಂದ್ರೆ ಸಿಂಗಮ್ ಫಿಲಮ್ ಶೂಟ್ನೂ ಆಗಿತ್ತು ನೋಡ್ರಿ. ನಾವೀಗ ಮಿರಾಮಾರ ಬೀಚ್ ಕಡೆ ನಡ್ಕೊತ ಹೊಂಟೀವಿ. ಅಲ್ಲಿ ಪಾರ್ಕಿಂಗ್ ಕಡೆ ಗಾಡಿ ಇಟ್ಟು ಹಿಂಗೆ ಪಾತ್ವೆ ಐತಿ ಇಲ್ಲಿ ಮುಂದೆ ನಡ್ಕೊಂಡು ಹೋಗೋಕೆ. ಸೊ ನೋಡ್ಬೋದು ನೀವು, ಪಾತ್ವೆ ಐತಿ. ಈ ಪಾತ್ವೆಯಿಂದ ಹಿಂಗೆ ನಡ್ಕೊಂಡು ಹೋದ್ರೆ ಬೀಚ್ ಸಿಗ್ತೈತಿ ನೋಡ್ರಿ. ಅದಾದಮೇಲೆ ಚರ್ಚ್ ನೋಡ್ಕೊಂಡು ಇವತ್ತಿಂದ ಶೆಡ್ಯೂಲ್ ಮುಗಿಸ್ಬೇಕು. ಯಾಕಂದ್ರೆ ಮುಂಜಾನೆ ನಾವು ಆಲ್ಮೋಸ್ಟ್ ಒಂದು 7ರಿಂದ 8 ಪ್ಲೇಸಸ್ ಅಂತೂ ಕವರ್ ಮಾಡೀವಿ ಇವತ್ತು. ಆ್ಯಕ್ಚುಲಿ ಈಗ ಕತ್ಲಾಗೈತಿ, ಬಟ್ ಅಂಥ ಪರಿ ಇಲ್ಲೇನು ಮಿರಾಮಾರ ಬೀಚ್ ಒಳಗೆ ತಿಳ್ಕೊಳಂಗಿಲ್ಲ. ಸೊ ನೋಡಿ ಹೋಗೋಣ ಅಂತೇಳಿ ಬಂದ್ವಿ ನಾವು. ಮುಂದೆಲ್ಲ ಫುಲ್ ಸಮುದ್ರ. ಗೋವನ್ ಸ್ವೀಟ್ ನೋಡ್ರಿ ಎಷ್ಟು ಕಲರ್ಫುಲ್ ಅನ್ನಿಸ್ತೈತಿ. ನಾವೀಗ ಹೊಂಟಿರೋದು ಪಂಜಿಮ್ ಚರ್ಚ್. ಅಲ್ಲೇನು ಕಾಣಿಸೋದೈತಲ್ಲ ಅದು ಪಂಜಿಮ್ ಚರ್ಚ್. ಮತ್ತು ಮಸ್ತ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಅದ್ರ ಮುಂದಿನ ಸ್ಟ್ರೀಟ್ ಒಳಗೆ. ಎಷ್ಟು ಒಂದಕ್ಕಿಂತ ಒಂದು ಕಲರ್ಫುಲ್ ಕಾಣಿಸ್ತೈತಿ, ಚಂದ ಡೆಕೋರೇಷನ್ ಮಾಡ್ಯಾರ. ಇದು ಪಂಜಿಮ್ ಚರ್ಚ್. ಬಟ್ ಒಳಗೆ ಈಗ ಬಿಡಾಕಿಲ್ಲ, ಯಾವಾಗೂ ಬಿಡಂಗಿಲ್ಲ, ಏನು ಗೊತ್ತಿಲ್ಲ. ಈಗಂತೂ ಕ್ಲೋಸ್ ಐತ್ರಿ, ಅದು ಸಂಜೆ ಆಗೈತೆ ಅಂತ ಹೇಳಿ.
ಆನ್ ದ ವೇ ನೋಡ್ರಿ ನಾವು ಅಲ್ಲಿ ಮಸ್ತ್ ಫೈರ್ ವರ್ಕ್ಸ್ ಚಾಲು ಇತ್ತು ಅದನ್ನು ನೋಡ್ಕೋತಾನೆ ನಿಂತಿದ್ವಿ. ಆ್ಯಕ್ಚುಲಿ ಕ್ರಿಸ್ಮಸ್ ಟೈಮಿಗೆ ಹೋದ್ರಿ ಅಂದ್ರೆ ಭಾರಿ ಚಂದ ಆ್ಯಕ್ಟಿವಿಟೀಸ್ ಆಗ್ತಿರ್ತಾವೆ ನೋಡ್ರಿ, ಎಲ್ಲ ಡೆಕೋರೇಟೆಡ್ ಇರ್ತೈತೆ. ಗೋವಾ ಅಂದ್ರೆ ಮಜಾ ಅನ್ನಿಸ್ತೈತೆ ನೋಡ್ರಿ ಆ ಕ್ರಿಸ್ಮಸ್ ಟೈಮ್ ನ್ಯೂ ಇಯರ್ ಟೈಮಿಗೆ ಹೋದ್ರೆ. ಈಗ ನೋಡ್ಬೋದು ನೀವು ರೋಡ್ಸ್ ಎಲ್ಲ ಎಷ್ಟು ಕಲರ್ಫುಲ್ ಆಗ್ಯಾವ ಅಂತ ಹೇಳಿ. ಇನ್ನು ನಾವು ಇವತ್ತಿನ ಶೆಡ್ಯೂಲ್ ಮುಗಿಸಿ ವಾಪಸ್ ರೂಮ್ ಕಡೆ ಹೊಂಟಾಗ ಇಂಥ ಅದ್ಭುತವಾದ ಕಲರ್ಫುಲ್ ಡೆಕೋರೇಷನ್ ನಮಗೆ ಕಾಣಿಸ್ತು. ಇಲ್ಲಿ ನೋಡ್ಬೋದು ನೀವು ಚರ್ಚ್ ಎಲ್ಲ ಎಷ್ಟು ಚಂದ ಕಾಣಿಸತ್ತೇವ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣಂತೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮಗೆ ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಚಲೋ ವಿಡಿಯೋ ಬರೋ ಅದಾವ. ಬೈ ದ ವೇ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.